ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತು ಅದ್ಭುತವಾದಂತಹ ವಾತಾವರಣ ಇಲ್ಲಿದೆ. ನಾನು ಇವತ್ತು ಅಶೋಕ ರೈಸಿಂಗ್ ಸ್ಟಾರ್ಸ್ ಈ ಕ್ರಿಕೆಟ್ ಗ್ರೌಂಡ್ನಲ್ಲಿದ್ದೀನಿ. ಇವತ್ತು ಅತಿ ಅದ್ಭುತವಾದಂತಹ T10 ಕ್ರಿಕೆಟ್ ಟೂರ್ನಮೆಂಟ್, ಎಸ್, ಯಜಮಾನ ಪ್ರೀಮಿಯರ್ ಲೀಗ್ನ ಸೀಸನ್ 3 ಇವತ್ತು ಆಡ್ತಾ ಇದ್ದೀವಿ. ಆ್ಯಂಡ್ ಪ್ಲೇಯರ್ಸ್ ಎಲ್ಲ ಆಲ್ರೆಡಿ ಸೆಟ್ ಆಗಿದ್ದಾರೆ, ಟೀಮ್ಸ್ ಕೂಡ ರೆಡಿ ಇದ್ದಾರೆ. ಈಗ ನಾವು ಇನಾಗ್ರೇಷನ್ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಶುರು ಮಾಡ್ತೀವಿ. ಈ ಒಂದು ಇನಾಗ್ರಲ್ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆಯೇ ಈ ತಂಡದ ಎಲ್ಲ ಮೆಂಟೋರ್ಸ್ ಕೂಡ ಬಂದಿದ್ದಾರೆ. ಚಾಣಕ್ಯ ಚಾಲೆಂಜರ್ಸ್ ಟೀಮ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಬ್ಬ ಪ್ಲೇಯರ್ ಇಲ್ಲಿ ಇದ್ದಾರೆ, ಸೊ ಅವ್ರನ್ನ ಕೂಡ ಮಾತಾಡ್ಸೋಣ. ಹಲೋ ಮಿಸ್ಟರ್ ಮಂಜುನಾಥ್. ಹಲೋ, ವೆಲ್ಕಮ್ ಟು ಯಜಮಾನ ಪ್ರೀಮಿಯರ್ ಲೀಗ್ 3rd ಸೀಸನ್. ಓಕೆ, ಹೇಗೆ ನಡೀತಾ ಇದೆ ಪ್ರಾಕ್ಟೀಸು? ಇಟ್ಸ್ ವೆರಿ ಗುಡ್. ನಾವು ಚಾಣಕ್ಯ ಚಾಲೆಂಜರ್ಸ್ ಪರವಾಗಿ ಆಡ್ತಾ ಇದ್ದೀನಿ ಇವತ್ತು. ನನ್ನ ಹೆಸರು ಮಂಜುನಾಥ್ ಅಂತ. ಸೊ ವಿಷ್ಣು ಸೇನಾ ಸಮಿತಿಯವರು ಆರ್ಗನೈಸ್ ಮಾಡಿರುವಂಥ ಈ ಟೂರ್ನಮೆಂಟಲ್ಲಿ ಫಸ್ಟ್ ಮ್ಯಾಚಲ್ಲಿ ನಾವು ಆಡ್ತಾ ಇದ್ದೀವಿ. ಸೊ ಇವತ್ತು ಫಸ್ಟ್ ಮ್ಯಾಚು ಎಲ್ಲ ತುಂಬ ಸಪೋರ್ಟ್ ಚೆನ್ನಾಗಿದೆ. ಸಿನಿಮಾ ಟೀಮ್ ಅವ್ರದ್ದು, ಎಸ್ಪೆಷಲಿ ವಿಷ್ಣುದಾದ ಫ್ಯಾನ್ಸ್ ಅವರ ಎಲ್ಲ ಅಭಿಮಾನಿಗಳು ಬಂದುಬಿಟ್ಟು ಇದೊಂದು ಹಬ್ಬ ಥರನೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ಖುಷಿಯಾಗುತ್ತೆ. ನಾನು ಪ್ಲೇಯರ್ ಆಗಿ ಆಡೋದಕ್ಕೆ ನನಗೆ ತುಂಬ ಖುಷಿನೇ ಅನಿಸುತ್ತೆ. ಸೊ ಈಗ ಸ್ವಲ್ಪ ಹೊತ್ತರಲ್ಲಿ ಇನಾಗ್ರೇಷನ್ ಆದ ನಂತರ ಫಸ್ಟ್ ಮ್ಯಾಚು ಆಗುತ್ತೆ. ಸೊ ಇವತ್ತು ನಾಳೆಗೆ ಈ ಒಂದು ಟೂರ್ನಮೆಂಟ್ ನಡೀತಾ ಇರುತ್ತೆ. ಸೊ ಲೆಟ್ಸ್ ಸಿ ಯಾರು ಚಾಂಪಿಯನ್ಸ್ ಆಗ್ತಾರಂತ ನೋಡೋಣ. ಓಕೆನಾ? ಆಲ್ರೈಟ್, ಫೈನ್, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಗುಡ್ ಲಕ್ ಟು ಯು. ಬೈ. ಥ್ಯಾಂಕ್ ಯು. ಸ್ಟಾರ್ ಕನ್ನಡ. ಲೆಟ್ಸ್ ಗೋ. ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3 ಈ ಒಂದು ಅದ್ಭುತವಾದಂತಹ ಟೂರ್ನಮೆಂಟ್ ಇವತ್ತಷ್ಟೇ ಶುರುವಾಯಿತು. ಹಾಗೆಯೇ ಇವತ್ತು ಅನದರ್ ಗ್ರೇಟ್ ಜೆಂಟಲ್ಮ್ಯಾನ್ ಇಸ್ ರೈಟ್ ವಿತ್ ಮೀ, ಮಿಸ್ಟರ್ ಶ್ರೀನಿವಾಸ್. ಅವರ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ. ಲೆಟ್ ಮೀ ಚೆಕ್ ಔಟ್ ವಾಟ್ ಇಸ್ ಹಿಸ್ ಥಾಟ್ ಅಬೌಟ್ ದಿಸ್ ಗೇಮ್. ಈ ಒಂದು ಟೂರ್ನಮೆಂಟ್, ಈ ಸೀಸನ್ನ ಟೂರ್ನಮೆಂಟ್ನ ಏನು ಅವರ ಅನಿಸಿಕೆ ಏನು ಅಂತ ಕೇಳೋಣ. ಸರ್, ಹಲೋ ಸರ್. ಸೊ ವೆಲ್ಕಮ್. ಥ್ಯಾಂಕ್ ಯು ಸರ್. ಹೇಳಿ, ಈ ಒಂದು ತಂಡ, ನಿಮ್ಮ ತಂಡ ಯಾವುದು? ಫೇವ್ರೆಟ್ ತಂಡ ಯಾವುದು? ಎಲ್ಲವೂ ನಮ್ಮವೇ ತಂಡಗಳು. ಐ ಆಮ್ ದ ಆರ್ಗನೈಸರ್, ವಿಷ್ಣು ಸೇನಾ ಸಮಿತಿ ಕಡೆಯಿಂದ. ದಿಸ್ 3rd ಸೀಸನ್. ಸೊ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಯಜಮಾನರು ಕನ್ನಡ ಚಿತ್ರರಂಗದಲ್ಲಿ ಈ ಕ್ರಿಕೆಟನ್ನು ಪರಿಚಯ ಮಾಡ್ಕೊತಾರೆ. ಕೀರ್ಮಾನಿ, ಕಪಿಲ್ ದೇವ್ ಅವ್ರನ್ನೆಲ್ಲ ಕರೆಸಿ ಇಲ್ಲಿ ನಾಗರಾಹು ಕಪ್ ಅಂತ ಆಡಿಸಿದಂಥ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಜಮಾನ 25 ವರ್ಷದ ಹಿಂದೆ. ಸೊ ಅದು ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಇವತ್ತು
ಚಿತ್ರರಂಗದ ಪ್ರತಿ ವಿಭಾಗ ಕೂಡ ನಟರು, ನಟಿಯರು, ಮಾಧ್ಯಮದವರು, ತಂತ್ರಜ್ಞರು, ಕ್ಯಾಮ್ರಾಮ್ಯಾನ್ಗಳು ಪ್ರತಿಯೊಬ್ಬರು ಕೂಡ ಕೊನೆಗೆ ಅಭಿಮಾನಿಗಳು ಕೂಡ ಕ್ರಿಕೆಟನ್ನು ಆಡ್ತಿದ್ದಾರೆ. ಸೊ ಅವತ್ತು ಅವರ ನೆಟ್ಟ ಆ ಬೀಜ ಇವತ್ತು ಹೆಮ್ಮರವಾಗಿ ಬೆಳೀತಿದೆ. ಸೊ ಅದೊಂದು ವಿಷಯದಲ್ಲಿ ನನಗೆ ಬಹಳ ಖುಷಿ ಇದೆ. ಸೊ ಯಜಮಾನ ಪ್ರೀಮಿಯರ್ ಲೀಗ್ 3 ವರ್ಷದಿಂದ ಶುರುವಾಯಿತು. ಸೊ ಶುರುವಾಗಿ ಇವತ್ತು 3ನೇ ಆವೃತ್ತಿ ಆಗಿದೆ. ಒಂದು ಬೆಸ್ಟ್ ಪಾರ್ಟ್ ಏನಂತಂದರೆ ಈಗ ನಡೀತಾ ಇರುವಂತಹ ಎಲ್ಲ ಕ್ರಿಕೆಟ್ ಟೂರ್ನಿಮೆಂಟ್ಗಳಿಗಿಂತ ಭಾಳ ಅದ್ಧೂರಿಯಾಗಿ ಆರ್ಗನೈಸ್ ಆಗುತ್ತೆ ಅನ್ನುವಂತಹದ್ದೊಂದು ಹೆಗ್ಗಳಿಕೆ, ರೆಪ್ಯುಟೇಷನ್ ಇದಕ್ಕಿದೆ. ಸೊ ಅದನ್ನು ಈ ಸಲ ಕೂಡ ಕೀಪಪ್ ಮಾಡಿದ್ದೀವಿ. ನಾನು ನೋಡಿದ ತಕ್ಷಣ ಭಾಳ ಖುಷಿ ಆಗುತ್ತೆ. ಒಂಥರ ಹೆವಿ ಅದ್ಭುತವಾದಂಥ ಗ್ರಾಸ್ ಇರೋಂಥ ಗ್ರೌಂಡು, ಟಫ್ ಗ್ರೌಂಡ್. ಅದಾದಮೇಲೆ ನೈಟ್ ಇದು ಫೆಡ್ಲೈಟ್ ಅಂತ ಏನಂತ ಕರೀತಾರೆ ನೀವು, ಡೇ ನೈಟ್ ಮ್ಯಾಚ್ ಥರ ಪ್ರತಿಯೊಂದಕ್ಕೂ ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಸ್ವಲ್ಪ ಬೆಂಗಳೂರು ಆಚೆಗೆ ಕೂಡ, ಬಟ್ ಬೆಂಗಳೂರು ಒಳಗಡೆಗೆ ಮೈದಾನಗಳು ಕಡಿಮೆ ಇರೋದ್ರಿಂದ ಇದು ಅನಿವಾರ್ಯ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಟೂರ್ನಿಮೆಂಟ್ ಇಟ್ ಈಸ್ ಆ್ಯಂಡ್ ಐ ಫೀಲ್ ಪ್ರೌಡ್ ಅಬೌಟ್ ದಟ್. ಅಫ್ಕೋರ್ಸ್ ನಾವು ಆ್ಯಸ್ ಸೂನ್ ಆ್ಯಸ್ ಯು ಸ್ಟೆಪ್ ಇನ್ ಟು ದ ಗ್ರೌಂಡ್ ಓನ್ಲಿ ಅದೊಂದು ಪ್ರೆಸೆಂಟೇಷನ್, ಆ ಒಂದು ಪ್ರಿಪ್ರೇಷನ್ ಕಾಣುತ್ತೆ ಅಲ್ಲಿ. ಆ್ಯಂಡ್ ದ್ಯಾಟ್ ವಾಸ್ ಅ ಬ್ರಿಲಿಯಂಟ್ ಆರ್ಗನೈಸಿಂಗ್ ಕಮಿಟಿ ಏನಿದೆಯೋ ಅದ್ಭುತವಾಗಿ ಆರ್ಗನೈಸ್ ಮಾಡಿರುವಂತಹ ಒಂದು ಲೀಗ್ ಇದು. ಆ್ಯಂಡ್ ಐ ಆಮ್ ಶ್ಯೂರ್ ದಿಸ್ ಇಸ್ ಗೋನ್ ಬಿ ದ ಟಾಕ್ ಆಫ್ ದ ಟೌನ್ ಆಫ್ಟರ್ ದ ಮ್ಯಾಚ್ ಇಸ್ ಕಂಪ್ಲೀಟೆಡ್. ಆ್ಯಂಡ್ ಈ ಒಂದು ಮ್ಯಾಚ್ನ ಲೈವ್ ಎಕ್ಸ್ಕ್ಲೂಸಿವ್ ಕವರೇಜ್ ಸ್ಟಾರ್ ಕನ್ನಡದಲ್ಲಿ ನಡೀತಾ ಇದೆ. ಆ್ಯಂಡ್ ಯು ಕ್ಯಾನ್ ಆಲ್ ಕ್ಯಾಚ್ ಅಪ್. ಓಕೆ, ಸೊ ದಿ ಆರ್ಗನೈಸರ್ ಈಸ್ ರೈಟ್ ಹಿಯರ್, ದಿಸ್ ಜೆಂಟಲ್ಮನ್. ಹೀಸ್ ಡನ್ he and his team as my team, ಯದು ಮತ್ತು ಅರ್ಜುನ್, ಕಂಪ್ಲೀಟ್ ದೇರ್ ಲೈಫ್ ಆ್ಯಂಡ್ ಸೋಲ್ ದೇ ಕೆಪ್ಟ್ ಆನ್ ದಿಸ್. ಸೊ ಭಾಳ ಖುಷಿ ಆಗುತ್ತೆ. ಅವ್ರು 3 ತಿಂಗಳಿಂದ ಇದಕ್ಕೆ ಶ್ರಮ ಹಾಕಿದ್ದಾರೆ. ಆ್ಯಂಡ್ ಇದೆಲ್ಲ ಕಾಣ್ತಿದೆ ಈಗ. ಸೊ ಇವತ್ತು ಚಿತ್ರರಂಗಕ್ಕೆ ತುಂಬ ಜನ, ಒಂದು 20 ಜನ ಸೆಲೆಬ್ರಿಟಿಗಳು ಕೂಡ ಬರ್ತಿದ್ದಾರೆ. ಇನ್ಫ್ಯಾಕ್ಟ್ I have to thank Star Kannada because of my brother Aslam's channel it is. ಅವರು ಈ ಸಾರಿ ಫಸ್ಟ್ ಕೊಲಾಬ್ರೇಷನ್ ಆಗಿದ್ದಾರೆ. ಹೀಗೆ ಒಂದೊಂದೇ ಆನ್ ಬೋರ್ಡ್ ಆಗ್ತಾ ಇದ್ದಾರೆ ಹೊಸದಾಗಿ ಎಲ್ಲೋ ಕೂಡ ಪ್ರತಿ ವರ್ಷ. ಇಯರ್ ಟು ಇಯರ್ ಸ್ವಲ್ಪ ಗ್ರೋತ್ ಇದೆ ಅಲ್ವ, ಅದು ಒಂದು ಸ್ವಲ್ಪ ಪಾಸಿಟಿವ್ ಫೀಲ್. ಸೊ ಥ್ಯಾಂಕ್ ಯು. Of course, where there is passion, there's always improvement, and there's always elegance and professionalism that comes in. So thank you so much, sir, and let's hope for a great tournament. Let's look forward a great league. And ladies and gentlemen, don't forget to catch up live right here at Star Kannada. All right, ladies and gentlemen, ivattu Yajamana Premier League Season 3 ಈ ಒಂದು ಕ್ರಿಕೆಟಿಂಗ್ ಟೂರ್ನಮೆಂಟ್ನ ಫಸ್ಟ್ ಡೇ. ಇವತ್ತು ಚಾಣಕ್ಯ ಚಾಲೆಂಜರ್ಸ್ ಹಾಗೂ ಸಾಹಸ ಸಿಂಹ ಫೈಟರ್ಸ್ ಇವರ ಮಧ್ಯೆ ಫಸ್ಟ್ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಇವತ್ತು ನಮ್ಮ ಜೊತೆ ದ ಸೂಪರ್ ಗಾರ್ಜಿಯಸ್ ಮೆಂಟೋರ್ ಆಫ್ ಚಾಣಕ್ಯ ಚಾಲೆಂಜರ್ಸ್, the lovely lady is right here. Okay, and I'm going to talk to her and I'm going to see what is her excitement about all these games. ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಅವ್ರ ತಂಡದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಕೇಳೋಣ. Hello ma'am, hi, how are you? I'm doing good, thank you. How are you? I'm great. And ಹೇಳಿ, how is the atmosphere here, and ಹೇಗೆ ಅನಿಸ್ತಾ ಇದೆ ಈ ಒಂದು ಟೂರ್ನಮೆಂಟ್ಗೆ? ಯು ಆರ್ ಅ ಮೆಂಟರ್ ಫಾರ್ ಚಾಣಕ್ಯ ಚಾಲೆಂಜರ್ಸ್, ಸೊ ಹೇಗೆ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಇದು ನನ್ನ ಮೊದಲನೇ ಬಾರಿ ಯಜಮಾನ ಪ್ರೀಮಿಯರ್ ಲೀಗಲ್ಲಿ ಬರ್ತಾ ಇರೋದು. ಆ್ಯಂಡ್ ಆ್ಯಸ್ ಅ ಮೆಂಟರ್ ಐ ಡೋಂಟ್ ನೋ ವಾಟ್ ಐ ಆಮ್ ಸಪೋಸ್ ಟು ಡೂ, ಬಟ್ ಎಸ್ ಐ ಆಮ್ ಸಪೋರ್ಟಿಂಗ್ ಮೈ ಟೀಮ್ ಚಾಣಕ್ಯ ಚಾಲೆಂಜರ್ಸ್. ಆ್ಯಂಡ್ ಐ ಥಿಂಕ್ Aslam as the captain will do a great job, and I'm hoping the best for them. Fantastic. And your team has lost the toss, but they are batting first. Yeah, they're batting first. They just lost the toss. They didn't lose the match. Fantastic. So, that is what the mentor is all about. So mentor andre adene. So she doesn't she's the one who keeps motivating the team. So ಅವರು ಆ ಒಂದು ಜಾಬ್ನ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸರ್, ನೀವು ಹೇಳಿ, ಹೇಗೆ ಅನಿಸ್ತಾ ಇದೆ ಈ ಒಂದು ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3ಗೆ ಬಂದು ಹೇಗೆ ಅನಿಸ್ತಾ ಇದೆ, ಆ್ಯಂಡ್ ವಾಟ್ ಈಸ್ ಯೋರ್ ಫೀಲಿಂಗ್? ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಥರ ಆದಷ್ಟು ಸುಮಾರು ಕ್ರಿಕೆಟ್ ಇದನ್ನು ಇನ್ನೂ ಆಯೋಜಿಸಬೇಕು. ಯಾಕಂದರೆ ಟರ್ಫ್ ಗ್ರೌಂಡಲ್ಲಿ ಎಲ್ಲರೂ ಆಡಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದು ತುಂಬ ಖುಷಿ ಆಯಿತು ನೋಡಿದ ತಕ್ಷಣವೇ. ಬಿಕಾಸ್ ಟರ್ಫ್ ಗ್ರೌಂಡಲ್ಲಿ ಆಡೋದು ಅಂತಂದರೆ ಇಟ್ಸ್ ನಾಟ್ ಈಸಿ ಆ್ಯಂಡ್ ತುಂಬ ಕಷ್ಟ ಇರುತ್ತೆ. ಸೊ ಅದಕ್ಕೆಲ್ಲ ಒಳ್ಳೆ ಪ್ರಿಪ್ರೇಷನ್ಸ್ ಆಗಿದೆ. ಆಮೇಲೆ ಅವರವರ ಟೀಮ್ ಜರ್ಸಿ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ದರೆ IPL ನೋಡಿದ್ದೊಂದು ಫೀಲ್ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಇದು ಯಜಮಾನ ಪ್ರೀಮಿಯರ್ ಲೀಗ್. ದಿಸ್ ಇಸ್ ದ ಫಸ್ಟ್ ಪರ್ಸನ್, Dr. Vishnu sir is the one who actually introduced cricket
ಟು ದ ಇಂಡಸ್ಟ್ರಿ ಆ್ಯಂಡ್ ಅದಾದ ನಂತರ IPL ಬಂತು, ಎಲ್ಲ ಬಂತು. ಸೊ ಹೀ ಈಸ್ ದ ಮ್ಯಾನ್ ಬಿಹೈಂಡ್ ದಿಸ್ ಆ್ಯಂಡ್ ಅವರ ಒಂದು ನೆನಪಿನಲ್ಲಿ ಮಾಡ್ತಿರುವಂತಹ ಈ ಅದ್ಭುತವಾದಂತಹ ಟೂರ್ನಮೆಂಟ್. ಆ್ಯಂಡ್ ಎಸ್, ಪ್ರತಿ ವರ್ಷ ದೇ ಆರ್ ಇನ್ಕ್ರೀಸಿಂಗ್ ದೇರ್ ಗ್ರಾಫ್ ಆ್ಯಂಡ್ ದೆನ್ ದ ಕ್ವಾಲಿಟಿ ಆಫ್ ಇಟ್ ಇಸ್ ಇನ್ಕ್ರೀಸಿಂಗ್, ದ ಸ್ಟ್ಯಾಂಡರ್ಡ್ ಆಫ್ ಇಟ್ ಇಸ್ ಇನ್ಕ್ರೀಸಿಂಗ್. ಈ ಸತಿ ಎಂಟೈರ್ ಮ್ಯಾಚ್ನ ಲೈವ್ ಆಗಿ ಸ್ಟಾರ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಯು ಆರ್ ಆಲ್ ವಾಚಿಂಗ್ ದ ಸ್ಟಾರ್ ಕನ್ನಡ ನೆಟ್ವರ್ಕ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಟೆಲ್ ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕೀಪ್ ವಾಚಿಂಗ್ ದಿಸ್. ಆಲ್ರೈಟ್, ಫೈನ್. ಇವತ್ತು ನಮ್ಮ ಜೊತೆ 4 and 6 ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ ಮಿಸ್ಟರ್ ಕರಣ್ ಸಿಂಗ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಲೆಟ್ಸ್ ಟಾಕ್ ಟು ಹಿಮ್ ಆ್ಯಂಡ್ ಚೆಕ್ ಔಟ್ ವಾಟ್ ಇಸ್ ಇಸ್ ಫೀಲಿಂಗ್ ಅಬೌಟ್ ದಿಸ್ ಟೂರ್ನಮೆಂಟ್. ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ 3 ಈ ಒಂದು ಲೀಗ್ಗೆ ಬಂದಿದ್ದಾರೆ. ಸೊ ಸರ್, ಹಲೋ, ವೆಲ್ಕಮ್, ಆ್ಯಂಡ್ ಹೌ ಇಸ್ ಇಟ್ ಫಾರ್ ಯು ಟುಡೇ ರೈಟ್ ಹಿಯರ್? It's great actually. So doing a season 3 is not that easy. There'll be a lot of if there is a cricket match, there'll be some or the other controversies. I heard that there is no controversies so far, especially in terms of umpiring, in terms of toss, everything. Even in terms of ties also, people will tell, oh, okay, here they're doing a great job actually, and it is properly organized. Okay, it is just like a professional cricket tournament. Absolutely loving this. Fantastic.